ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಮುನಿಯಾಲಿನಲ್ಲಿರುವ ಜಿ ರಾಮಕೃಷ್ಣ ಆಚಾರ್ ಅವರ ಸಂಜೀವಿನಿ ಗೋಧಾಮದಲ್ಲಿ ನಿನ್ನೆಯಿಂದ ನಾಳೆವರೆಗೆ ಅಂದ್ರೆ ಫೆಬ್ರವರಿ 19 ರಿಂದ ಫೆಬ್ರವರಿ 21ರವರೆಗೆ ಏಕಪವಿತ್ರ ಶ್ರೀಮನ್ ನಾಗಮಂಡಲ ಕಾರ್ಯಕ್ರಮ ನಡೆಯುತ್ತಿದೆ. ಈ ಒಂದು ನಾಗಮಂಡಲ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಅಂದ್ರೆ ಕೃಷಿ ಗೋಷ್ಠಿಗಳಾಗಿರ್ಬೋದು, ರೈತಪೀಠ ಪ್ರಶಸ್ತಿ ಪ್ರದಾನ ಆಗಿರ್ಬೋದು, ಸಭಾ ಕಾರ್ಯಕ್ರಮ, ಹಾಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಇವತ್ತು ಅಂದ್ರೆ ಫೆಬ್ರವರಿ 20ರಂದು ಕೃಷಿ ಗೋಷ್ಠಿ ಕಾರ್ಯಕ್ರಮ ನಡೆಯುತ್ತಿದ್ದು, ಸಂಜೆ ರೈತಪೀಠ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತಿದೆ. ಈ ದಿನ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಸೊ ಇಲ್ಲಿಗೆ ಬಂದಿರುವ ಜನ ಏನ್ ಹೇಳ್ತಾರೆ ಎಂಬುದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಉದಯ ಶೆಟ್ಟಿ. ಎಲ್ಲಿಂದ ಬಂದ್ರಿ ನೀವು? ನಾನು ಬೈರಂಪಳ್ಳಿ ಗ್ರಾಮದ. ನಮ್ಮ ಮನೆ ಹೆಸರು ಮಳ್ಳೇರ್ಬೀಡು ಅಂತ, ಬೈರಂಪಳ್ಳಿ ಗ್ರಾಮ, ಉಡುಪಿ ತಾಲೂಕು. ಓಕೆ. ಈ ಒಂದು ಮುನಿಯಾಲ್ ಗೋಧಾಮದಲ್ಲಿ ನಡೆಯುತ್ತಿರುವಂತ ನಾಗಮಂಡಲ ಹಾಗೆ ಅದರ ಜೊತೆ ನಡೆಯುತ್ತಿರುವ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅದೇ ಇಷ್ಟು ಪ್ರಚಾರ ಎಲ್ಲ ಉಂಟು, ನೋಡ್ಕೊಂಡು ಹೋಗುವಂತ. ಮೊದಲು ಯಾವಾಗಲೊಂದು ದೀಪಾವಳಿ ಹಬ್ಬದ ದಿವಸ ಹೊಲಿಗೆಲ್ಲ ಬಿಡ್ತಿದ್ರು, ಈಗ ಬಿಡುದು ಇಲ್ಲ. ಈ ಒಂದು ಅವಕಾಶ ಹೊಲಿಗೆಲ್ಲ ಬರ್ಲಿಕ್ಕೆ ನೋಡ್ಲಿಕ್ಕೆ ಹಾಗೆ ಬಂದಿದೆ. ಮತ್ತೆ ದೊಡ್ಡ ನಾಗಮಂಡಲ ಅಲ್ಲ, ಒಂದು ನೋಡ್ಲಿಕ್ಕೆ ಶುಭವಾಗಿ. ಹಾಗೆ ಬೇರೆಲ್ಲ ವ್ಯವಸ್ಥೆಯ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ನೋಡ್ಕೊಂಡು ಬಂದೆ. ಎಲ್ಲ ನೋಡುವಂತ ವ್ಯವಸ್ಥೆ ಎಲ್ಲ, ಜಾನುವಾರೆಲ್ಲ ವಿದೇಶ ಜಾನುವಾರೆಲ್ಲ, ಹಾಗೆ ನಾವೆಲ್ಲ ಜಾನುವಾರು ಸಾಕಿದವರೇ. ಹಾಗೆ ಇದು ಒಂದು ವಿಶೇಷ, ಖುಷಿ ಆಯ್ತು ನೋಡಿ. ನಿಮ್ಮ ಹೆಸರು? ನನ್ನ ಹೆಸರು ವಿದ್ಯಾ ಅಂತ ಹೇಳಿ. ನಾನು ಸಮುದಾಯ ಆರೋಗ್ಯ ಅಧಿಕಾರಿ, ಮುನಿಯಾಲಿ ವ್ಯಾಪ್ತಿಯಲ್ಲಿ ಅಂಡಾರಿನಲ್ಲಿ ನಾನು CHO ಆಗಿ ವರ್ಕ್ ಮಾಡ್ತಿದ್ದೇನೆ. ನಮ್ಗೆ ಇಲ್ಲಿ 2 ದಿವಸ ಈ ಪ್ರೋಗ್ರಾಮ್ಗೆ ನಾಗಮಂಡಲೋತ್ಸವಕ್ಕೆ ಡ್ಯೂಟಿ ಇಲ್ಲಿಗೆ ಹಾಕಿದ್ದಾರೆ. ಮೇಡಮ್ ನೀವು? ನಮಸ್ತೆ ಮೇಡಮ್, ನಾನು ಹೇಮಲತಾ ಅಂತೇಳಿ ಮುನಿಯಾಲು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಶಾ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಅಂದ್ರೆ ನಮ್ದು ಏರಿಯಾ ಇದೆ, ಮುನಿಯಾಲು ಬರ್ತದೆ, ಮುನಿಗಳ ಆಲಯ ಮುನಿಯಾಲು. ತುಂಬಾ ಖುಷಿ ಆಗ್ತದೆ ಮೇಡಮ್. ಅಂದ್ರೆ ಈ ಒಂದು ನಾಗಮಂಡಲೋತ್ಸವದಲ್ಲಿ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಅದಕ್ಕೂ ಒಂದು ಯೋಗ ಬೇಕು, ಪುಣ್ಯ ಬೇಕು ಅಂತ ಹೇಳಿ ನನ್ನ ಅನಿಸಿಕೆ ಮೇಡಮ್. ಓಕೆ. ನೀವೀಗ ಇಲ್ಲಿ ನಿಮ್ದು ಏನು ಆರೋಗ್ಯ ಸಂಬಂಧಪಟ್ಟಂತೆ ವರ್ಕ್ ಮಾಡ್ತಾ ಇದ್ರಿ, ಸೊ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಯಾವ ರೀತಿ ಇದೆ, ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ ಜೊತೆ? ನಮ್ಮ ಆರೋಗ್ಯ ಇಲಾಖೆಯಿಂದ ನಮಗೆ ಇಲ್ಲಿ ಪ್ರಥಮ ಚಿಕಿತ್ಸೆಗೆ ಡ್ಯೂಟಿಗೆ ಅಂತ ಹಾಕಿರೋದು. ಯಾರಿಗಾದ್ರೂ ತುರ್ತು ಪರಿಸ್ಥಿತಿಯಲ್ಲಿ ಗಾಯ ಆದಾಗ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಮಾಡ್ಲಿಕ್ಕೆ. ಹಾಗೆ ಇವರ ವತಿಯಿಂದ ಈ ಪ್ರೋಗ್ರಾಮ್ ನಡೆಸೋರು ಅವರ ವತಿಯಿಂದ ನಮಗೆ ಈ ತುರ್ತು ಚಿಕಿತ್ಸೆಗೆ ಬರ್ಲಿಕ್ಕೆ ನಮಗೆ ಮುನಿಯಾಲು ಪ್ರಾಥಮಿಕ ಆರೋಗ್ಯದಿಂದ ಮನವಿ ಮಾಡಿಕೊಂಡಿದ್ರು. ಹಾಗಾಗಿ ನಾವಿಲ್ಲಿ ಬಂದಿವೆ. ನೋಡ್ಲಿಕ್ಕೆ ಇದು ತುಂಬಾ ಚೆನ್ನಾಗಿದೆ. ನಾಳೆ ನಾಗಮಂಡಲೋತ್ಸವ ಉಂಟು, ಪೂಜೆ ತುಂಬಾ ಅದ್ದೂರಿಯಿಂದ ನಡೀತಾ ಉಂಟು. ನಾವೀಗ ಹೋಗ್ವಿ ವನಕ್ಕೆ, ಅಲ್ಲಿ ನೋಡಿ ಬಂದ್ವಿ. ತುಂಬಾ ಒಳ್ಳೆ ರೀತಿಯಿಂದ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೋಡ್ಲಿಕ್ಕೆ ವನ ಕೂಡ ತುಂಬಾ ಚೆನ್ನಾಗಿದೆ. ವೆರೈಟಿ ಗಿಡಗಳು, ಪಕ್ಷಿಗಳು ಎಲ್ಲ ನಾವು ನೋಡ್ಬೋದು. ತುಂಬಾ ಚೆನ್ನಾಗಿದ್ದಾವೆ. ನಾವು ನೋಡಿ ಆನಂದಿಸಿದ್ವಿ, ನೀವು ಕೂಡ ಬಂದು ಆನಂದಿಸಿ, ನೋಡಿ ಸಂತೋಷ ಪಡಿ. ಓಕೆ, ಥ್ಯಾಂಕ್ ಯು. ನೀವ್ ಎಲ್ಲಿಂದ ಬಂದ್ರಿ? ಕಾಲೇಜ್ ವಿಸಿಟ್ ಹೇಗೆ? ಏನು ಕಾಲೇಜಿಂದಲೇ ಇಲ್ಲಿಗೆ ನಿಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನೀವೇನ್ ಹೇಳ್ತೀರಾ ಈ ಪ್ರೋಗ್ರಾಮ್ ಬಗ್ಗೆ? ಹೇಗೆ ಅನಿಸ್ತುಂಟು ನಿಮ್ಗೆ? ಒಳ್ಳೆ ಉಂಟು, ಪ್ರೋಗ್ರಾಮ್ ಒಳ್ಳೆ ಉಂಟು. ಕೃಷಿ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿದ್ದಾರೆ ಎಲ್ಲ ಇಲ್ಲಿ, ಮತ್ತೆ ಹೇಗೆಲ್ಲ ಮಾಡ್ಬೇಕಂತ ಎಲ್ಲ ಹೇಳ್ತಿದ್ದಾರೆ. ನನ್ನ ಹೆಸರು ಶಶಿಕಲಾ ಡಿ ಪೂಜಾರಿ ಅಂತ, ಮುದ್ರಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಈಗ ವರಂಗ ವ್ಯವಸಾಯ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೇನೆ ಮೇಡಮ್. ಓಕೆ. ನಿಮ್ಮದೇ ಸಮೀಪದ ಊರು ಮುನಿಯಾಲಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ತಿದೆ, ನಾಗಮಂಡಲ. ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಯೋಜಿಸಿದ್ದಾರೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ ನೀವು? ತುಂಬಾ ಖುಷಿ ಆಗ್ತಿದೆ. ನಮ್ಮ ಈ ಹೆಬ್ರಿ ತಾಲೂಕಿನಲ್ಲಿ ಇದೊಂದು ಆಗುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ತರುವಂತ ವಿಷಯ. ನಿಜಕ್ಕೂ ಇದೊಂದು ಶ್ಲಾಘನೀಯ. ರಾಮಕೃಷ್ಣ ಆಚಾರ್ ಅವರು ಒಂದು ಒಳ್ಳೆಯ ಪ್ರಕೃತಿಯ ಒಂದು ನಿಸರ್ಗಧಾಮದಲ್ಲಿ ಇವತ್ತು ಈ ಗೋಧಾಮ ಇರ್ಬೋದು, ಇವತ್ತು ನಾಗಮಂಡಲ, ಹೀಗೆ ಫಲವಂತಾದ ಕೃಷಿ ಚಟುವಟಿಕೆ ಒಟ್ಟಿಗೆ ಹೈನುಗಾರಿಕೆ ಇರ್ಬೋದು, ಮೀನಿನ ಸಾಕಣೆ, ಹಲವು ಪಕ್ಷಿಗಳ ಒಂದು ತುಂಬಾ ಇಲ್ಲಿಗೆ ಜನರಿಗೆ ಬಂದಂತವರಿಗೆ ಒಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ ಅಂತ ನಾನು ಭಾವಿಸುತ್ತೇನೆ. ಇದೊಂದು ನಮ್ಮ ಇಡೀ ಇತಿಹಾಸದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮ. ಇದು ದೇಶದಲ್ಲೇ ಒಂದು ಒಳ್ಳೆಯ ಮಾದರಿ ಕಾರ್ಯಕ್ರಮ. ಇಂತಹ ನಾಗಮಂಡಲ ಜೊತೆಗೆ ಎಲ್ಲರಿಗೂ ಪ್ರೇಕ್ಷಣೀಯ ಇವತ್ತೊಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ರಾಮಕೃಷ್ಣ ಆಚಾರ್ಯ ಅವರು
ತುಂಬಾ ಅವರ ಒಂದು ಇದರಲ್ಲಿ ಕಠಿಣ ಶ್ರಮ ಇದೆ. ಅವರ ಈ ಒಂದು ಪ್ರಕೃತಿಗೆ ಒಂದು ಪೂರಕವಾಗಿ ಈ ಒಂದು ಚಟುವಟಿಕೆಯನ್ನು ಮಾಡಿ ಇವತ್ತು ನಾಗಮಂಡಲ ಅಂತ ಒಂದು ಒಳ್ಳೆಯ ದೇವರ ಒಂದು ದೈವ ಸಂಕಲ್ಪವನ್ನು ಇವತ್ತು ಮಾಡಿದ್ದಾರೆ. ಅವರಿಗೆ ಇನ್ನಷ್ಟು ಭಗವಂತನು ಒಳ್ಳೆಯ ದೈವಾರಾಧನೆಯನ್ನು ಮಾಡುವಂತ ಶಕ್ತಿ ನೀಡಲಿ. ನಾನು ಭಾಸ್ಕರಾಚಾರ್ಯ ಅಂತ, ಎಲ್ಲಿಂದ ಬಂದ್ರಿ? ಮೂಡುಬಿದ್ರಿ ಬೆಳವಾಯಿ ಗ್ರಾಮ. ಓಕೆ ಸರ್, ನೀವು? ಬೆಳುವಾಯಿ ಗ್ರಾಮ. ನೀವು? ಮಂಜುನಾಥ್ ಬೆಳವಾಯಿ. ಹರ್ಷವರ್ಮ. ನೀವು ಕೃಷಿಕರಾಗಿದ್ದುಕೊಂಡು ಇಲ್ಲಿ ಬಂದ್ರ ಅಥವಾ ಹೇಗೆ, ಏನು, ಯಾವ ಒಂದು ಉದ್ದೇಶದೊಂದಿಗೆ ಈ ಕಾರ್ಯಕ್ರಮಕ್ಕೆ ನೀವು ಪಾಲ್ಗೊಳ್ತಾ ಇದ್ದೀರಿ? ಎರಡೂ ಕೂಡ ಇದೆ. ಒಂದು ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಸಂಯೋಜನೆಗೊಂಡಿದೆ. ಇದನ್ನ ಕೂಡ ಮನ ತುಂಬಿಕೊಳ್ಬೇಕು. ಮತ್ತು ನಾವು ಇಲ್ಲಿ ಸ್ವಯಂ ಸೇವಕರಾಗಿದ್ದೇವೆ. ಡಾಕ್ಟರ್ ಜಿ ರಾಮಕೃಷ್ಣಾಚಾರ್ಯ ಅವರು ನಮ್ಮ ತುಂಬಾ ಆತ್ಮೀಯರು, ಹಳೆಯ ಸಂಬಂಧ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಅದ್ಭುತ ಪರಿಕಲ್ಪನೆ ಅಂತ ಹೇಳಿದ್ರೆ, ಇವತ್ತು ಪ್ರಕೃತಿಗೆ ಜನ ವಾಪಸ್ ಬರ್ತಾ ಇದ್ದಾರೆ. ಇದಕ್ಕೊಂದು ಅವರು ಅದ್ಭುತವಾದಂತ ಒಂದು ಪ್ರಕ್ರಿಯೆಯನ್ನ ತೋರಿಸ್ತಾ ಇದ್ದಾರೆ. ಪ್ರಕೃತಿಯಿಂದ ಪ್ರಕೃತಿ ಎಡೆಗೆ ಒಂದು ಟೈಟಲ್ ನ ಇಟ್ಟುಕೊಂಡು ಇಂಥ ಒಂದು ನಾಗಮಂಡಲ ಅಂತ ಹೇಳುವಾಗ ಇದು ಪ್ರಕೃತಿಯ ನಾಗಬನ, ಹಿರಿಯರು ಪ್ರಕೃತಿಯನ್ನು ಆರಾಧಿಸುತ್ತಾ ಬಂದಿರುವಂತ ಒಂದು ಪರಿಕಲ್ಪನೆ. 3 ದಿನಗಳ ನಿರಂತರ ಕಾರ್ಯಕ್ರಮ. ಇವತ್ತು ಕೃಷಿ ಮಂಡಲ ಎನ್ನುವಂತ ಪರಿಕಲ್ಪನೆಯನ್ನು ಇಟ್ಟುಕೊಂಡಿದ್ದಾರೆ. ಮಾನ್ಯ ಜಿ ರಾಮಕೃಷ್ಣಾಚಾರ್ಯ ಅವರು ಕೃಷಿ ಬದುಕಿನೊಟ್ಟಿಗೆ ಸಾಗಿ ಬಂದು ಕೃಷಿ ಉದ್ಯಮವನ್ನ ಬೆಳೆಸಿಕೊಂಡು ವಾಪಸ್ ಕೃಷಿಗೆ ಬಂದಿದ್ದಾರೆ. ಒಬ್ಬ ರೈತ ರೋಲ್ಸ್ ರಾಯ್ ಕಾರಲ್ಲಿಯೂ ಓಡಾಡಬಹುದು, 1 ಎಕರೆ ಜಾಗವನ್ನು ಇಟ್ಟುಕೊಳ್ಬೇಕು ಅಂತ ಒಂದು ತರಬೇತಿಯನ್ನು ಕೊಡಬೇಕು, ಅದಕ್ಕೆ ಮೂಲ ಪ್ರಾಯೋಗಿಕ ಭೂಮಿಯನ್ನ ತೋರಿಸಬೇಕು ಎನ್ನುವಂತ ಪರಿಕಲ್ಪನೆ ಅವರದ್ದು. ಬಹುಶಃ ಅದ್ಭುತವಾದಂತ ಯೋಜನೆ. ಅವರು ಅದರಲ್ಲಿ ಉನ್ನತವಾದಂತ ಸಾಧಿಸಬೇಕಿದ್ರೆ ಹಿರಿಯರು ಕಟ್ಟಿಕೊಟ್ಟಂತ ಇಲ್ಲಿ ಒಂದು ನಾಗವನ ಇದೆ. ಇದನ್ನ ನಾಗವನದಾಗಿ ಅದನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇವತ್ತು ಅದನ್ನ ಆಧುನಿಕ ನಾಗಭವನ ಮಾಡದೆ ನಾಗಬನಾಗಿ ಅದನ್ನು ರೂಪಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಹೆಚ್ಚು ಆಡಂಬರಗಳಿಲ್ಲದೆ, ಹೆಚ್ಚು ಗೌಜು ಗದ್ದಲಗಳಿಲ್ಲದೆ, ಬಹುಶಃ ಯಾವುದೋ ಒಂದು ಸುಡುಮದ್ದುಗಳಿರಬಾರ್ದು, ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ಕರ್ಕಶವಾಗುವಂತ ಯಾವುದೇ ಶಬ್ದ ಮಾಲಿನ್ಯ ಆಗಬಾರ್ದು. ಮತ್ತು ಇವತ್ತಿನ ನಮ್ಮ ವಿದ್ಯುತ್ ಬೆಳಕಿನ ಏನು ಹಾವಳಿ ಇದೆ ಪ್ರಕೃತಿಗೆ, ಅದನ್ನು ಅತ್ಯಂತ ಕಡಿಮೆ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿಕೊಂಡು ಸರಳತೆಯಲ್ಲಿ ದನಕರುಗಳಿದೆ, ಆಚೆಯಿಂದ ಒಂದು ಪಕ್ಷಿಗಳ ಸಂಕುಲ ಇದೆ, ಮೀನಿನ ತೊಟ್ಟಿ ಇದೆ, ಎಲ್ಲವನ್ನ ಒಂದು ಕಡೆಯಲ್ಲಿ ಜೋಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಗ್ರ ಬೆಳೆ ಪದ್ಧತಿಯನ್ನ ಅನುಷ್ಠಾನ ಮಾಡಬೇಕು. ಆ ಮೂಲಕ ಒಂದು ಅದ್ಭುತವಾದಂತಹ ಫಲವನ್ನ ಪ್ರಕೃತಿಗೆ ಕೊಡ್ಬೇಕೆನ್ನುವಂತ ಅವರ ಭಾವನೆ. ಅದಕ್ಕೆ ನಾವು ಕೂಡ ನಮ್ಮ ಯೋಗ ಭಾಗ್ಯ, ನಾವು ಕೂಡ ಒಂದು ಸ್ವಯಂ ಸೇವಕರಾಗಿ ಕಳೆದ ಒಂದು ತಿಂಗಳಿನಿಂದ ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೇವೆ. ಅತ್ಯಂತ ಖುಷಿ ಆಗ್ತಾ ಇದೆ. ಇವತ್ತು ನಿನ್ನೆಯಿಂದ ನಮ್ಮ ಎಣಿಕೆಗೆ ಮೀರಿ ಭಕ್ತಾದಿಗಳು ಮತ್ತೆ ಇದನ್ನ ನೋಡ್ಲಿಕ್ಕೆ ವೀಕ್ಷಕರು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೂಡ ಬಯಸ್ತಾ ಇದ್ದೇವೆ. ಸರ್, ನೀವ್ ಹೇಳಿದ್ರಿ ಸರ್, ನೀವೊಬ್ಬ ಕೃಷಿಕರು ಅಂತ. ಕೃಷಿಕರಾಗಿದ್ದುಕೊಂಡು ಇಲ್ಲಿ ನಡೆಯುತ್ತಿರುವಂತ ಕೃಷಿ ಚಟುವಟಿಕೆಯ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ ಸರ್? ನಾನು ಇದಕ್ಕಿಂತ ಮೊದಲು ಒಂದು ಇವ್ರದ್ದು ಜಾನುವಾರು ಇದು ಏನು ದನದ್ದು ಇದು ಆಗ್ಬೇಕಾದ್ರೆ ಬಂದಿದೆ. ಇಲ್ಲಿ ಫುಲ್ ಖಾಲಿ ಜಾಗ ಇತ್ತು. ಇದು ಕೃಷಿಯಾಗಿ ತುಂಬಾ ಹಸಿರುಮಯ ಆಗಿದೆ. ಈಗ ನಾನು ಕೃಷಿಕರಾಗಿ ಅವರು ಆಧುನಿಕ ಶುರುವಿಗೆ ಇಂಡಸ್ಟ್ರಿಯಲ್ ಇದ್ದವರು, ಮತ್ತೆ ಕೃಷಿಗೆ ಬಂದವರು. ಅಂದ್ರೆ ಕೃಷಿಕರೇ ಇದನ್ನು ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿ ಸಾಧ್ಯ ಇಲ್ಲ ಈಗ ಸದ್ಯದ ಪರಿಸ್ಥಿತಿಗೆ. ನಾವು ಇಂಡಸ್ಟ್ರಿಯಲ್ ಇದ್ದವ್ರು, ನಮ್ದು ಅಂದ್ರೆ ಕೋರೆ ಅಂತೆಲ್ಲ ಇದೆ. ನಾವು ಇನ್ನು ನಮ್ಮ ಕೃಷಿಯನ್ನು ಹೇಗೆ ಆಧುನೀಕರಣ ಮಾಡಬಹುದು ಅಂತ ಒಂದು ನೋಡುವಂತ, ಇಲ್ಲಿದ್ದು ಬಗ್ಗೆ ಕೃಷಿಯ ಬಗ್ಗೆ ತಿಳ್ಕೊಂಡು ಮಾತಾಡುವಂತ ಬಂದಿದೆ. ಒಟ್ಟು ಪರಿಸರವನ್ನ ಉಳಿಸಿಕೊಂಡು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಮಾಡುವಂತ ಮೂಲಕ ಸಮಾಜಕ್ಕೆ ಒಂದು ಸ್ಪಷ್ಟವಾದ ಸಂದೇಶವನ್ನ, ಏನು ಪರಿಸರ ಉಳಿಸ್ಕೋಬೇಕು ಮುಂದಿನ ತಲೆಮಾರಿಗೆ, ನೀರು ಮತ್ತು ಮರಗಳು ಉಳಿದೇನೆ ನಮ್ಮ ಜೀವನ ಮುಂದಿನ ದಿನಗಳಲ್ಲಿ ಪೀಳಿಗೆಗೆ ಉಳಿಸ್ಬೋದು. ಅದ್ರ ಜೊತೆಗೆ ಪಾಲಿಥೀನ್, ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಆ ದೃಷ್ಟಿಯಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜಕ್ಕೆ ಒಂದು ಸಂದೇಶವನ್ನು ಕೂಡ ಒಳ್ಳೆ ರೀತಿಯಲ್ಲಿ ರಾಮಕೃಷ್ಣರು ಮಾಡಿದ್ದಾರೆ. ಅಭಿನಂದನರು. ಅದಕ್ಕೋಸ್ಕರ ನಾವೆಲ್ಲ ನೋಡಲಿಕ್ಕೆ ಬಂದು ಅವರ ಪುಣ್ಯದಲ್ಲಿ ನಾವು ಕೂಡ ಭಾಗಿಯಾಗುವಂತ ಕಾರ್ಯಕ್ಕೋಸ್ಕರ ಬಂದಿದ್ದೇವೆ. ಥ್ಯಾಂಕ್ ಯು ಸರ್. ನಾನು ಯುವರಾಜ್ ಜೈನ್ ಸಾನೂರು ಗ್ರಾಮ ಪಂಚಾಯತ್, ಈಗ ಮಾಜಿ ಅಧ್ಯಕ್ಷರು. ನಾವು ಸಾನೂರಿಂದ ಬಂದಿದ್ದೇವೆ. ಮತ್ತೆ ಈಗ ಒಮ್ಮೆ ಎಲ್ಲ ನೋಡಿಕೊಂಡು ಹೋಗುವ ಅಂತ ಹೇಳಿ. ಹೇಗೆ ಅನಿಸ್ತದೆ ಇಲ್ಲಿಯ ವ್ಯವಸ್ಥೆ? ಫಸ್ಟ್ ಕ್ಲಾಸ್ ಉಂಟು. ಓಕೆ, ನಿಮ್ಗೆ ಎಂತ ಇಷ್ಟ ಆಯ್ತು ಇಲ್ಲಿ? ಇಲ್ಲಿ ಗೋಶಾಲೆ ಮತ್ತೆ ಪಕ್ಷಿಗಳದ್ದು ಎಲ್ಲ ಬಾರಿ ಇಷ್ಟ ಆಯ್ತು. ನಾಗಮಂಡಲದ ಬಗ್ಗೆ ಏನ್ ಹೇಳ್ತೀರಾ? ನಾಗಮಂಡಲದ ಬಗ್ಗೆ
ನಾವು ಮೊದಲಿಂದಲೂ ಬರ್ತಾ ಇದ್ದೇವೆ. ನಮ್ಮ ಊರಿನವರೇ ಇಲ್ಲಿ ಅಧ್ಯಕ್ಷರು ಜಯಪ್ರಸಾದ್ ಶೆಟ್ರು ಅಂತ ಓಕೆ ಓಕೆ. ಹಾಗೆ ಒಟ್ಟಿಗೆ ಬರ್ತಾ ಇದ್ದೇವೆ ನಾವು. ಅವರೆಲ್ಲ ಸಮಿತಿ ಸೇರಿ ಒಂದು ಕೆಲಸ ಮಾಡ್ತಿದ್ದಾರೆ. ಸೊ ಅವರ ಕೆಲಸದ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೆಲಸದ ಬಗ್ಗೆ ಪರ್ಫೆಕ್ಟ್ ಉಂಟು, ತೊಂದರೆ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ. ನಮ್ ಜೊತೆ ಈ ಭಾಗದ ಕೃಷಿಕರು ಹಾಗೆ ರೈತ ಪರ ಹೋರಾಟಗಾರ ಆಗಿರುವಂತಹ ಮುಟ್ಲುಪಾಡಿ ಸತೀಶ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ನಿಮ್ಮ ಭಾಗದಲ್ಲಿ ಒಂದು ನಾಗಮಂಡಲ ಕಾರ್ಯಕ್ರಮ ಹಾಗೆ ಕೃಷಿಗೆ ಸಂಬಂಧಪಟ್ಟಂತಹ ವಿವಿಧ ಕಾರ್ಯಕ್ರಮಗಳು ನಡೀತಿದೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಬಹಳ ಒಂದು ಉತ್ತಮ ಕಾರ್ಯಕ್ರಮ. ಗ್ರಾಮೀಣ ಭಾಗದಲ್ಲಿ ಒಂದು ರೈತ ಪರವಾದಂತಹ ಒಂದು ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ರೈತರ ಪರವಾಗಿದೆ. ನಾಗ ಕೂಡ ಭೂಮಿಯ ಒಡೆಯನೇ ನಾಗ ಅಂತ. ಈ ಭೂಮಿಯಲ್ಲಿ ಬೆಳೆಯುವಂತ ಎಲ್ಲ ಕೃಷಿ ಈ ಭಾಗದಲ್ಲಿ ನಾವು ನೋಡಬಹುದು. ಬಹಳ ಉತ್ತಮವಾದ ಹಕ್ಕಿಗಳು, ಪ್ರಾಣಿ ಪಕ್ಷಿಗಳು, ಹೈನುಗಾರಿಕೆ, ಮತ್ತೆ ಬೇರೆ ಬೇರೆ ವೆರೈಟೀಸ್ ಗಿಡಗಳು, ಹಣ್ಣು ಹಂಪಲು, ಇದೊಂದು ಪ್ರಕೃತಿಯಲ್ಲಿ ಭಾರಿ ವಿಶೇಷವಾದ ಎಲ್ಲರೂ ನೋಡುವಂತ ಕಾರ್ಯಕ್ರಮ. ಅದರಲ್ಲಿ ಮುಖ್ಯವಾಗಿ ಭೂಮಿಯ ಒಡೆಯನಾದ ನಾಗರಾಜನನ್ನ ವಿಶೇಷವಾದ ನಾಗಮಂಡಲ ಎಂಬ ಪೂಜೆಯ ಮುಖಾಂತರ ಭಾರಿ ಸಂತುಷ್ಟನಾಗುವಂತ ಪೂಜೆ. ಇದು ಧಾರ್ಮಿಕವಾಗಿ ಕೂಡ ಉನ್ನತ ಮಟ್ಟದ ಪೂಜೆ. ಆ ಪೂಜೆಯನ್ನು ಈ ಭಾಗದ ಎಲ್ಲ ಜನರಿಗೆ ನೋಡುವ ಸೌಭಾಗ್ಯ ಸಿಕ್ಕಿದೆ. ಆ ಪೂಜೆಯಲ್ಲೂ ವಿಶೇಷತೆ ಇದೆ. ಅದು ದೊಂದಿ ದೀಪದಲ್ಲಿ, ಅದು ಆರಾಧನಾ ಕ್ರಮದಲ್ಲಿ ಪ್ರಕೃತಿಗೆ ಹತ್ತಿರವಾಗಿರುವಂತಹ ಆರಾಧನೆ ಕೂಡ ಇಲ್ಲಿ ಭಾರಿ ವಿಶೇಷವಾಗಿದೆ. ಮತ್ತು ರೈತ ಪ್ರಧಾನವಾದಂತಹ ವ್ಯಕ್ತಿತ್ವವುಳ್ಳಂತವರು ಸಂಜೀವಿನಿ ಈ ಧಾಮದವರು, ಸಂಜೀವಿನಿ ಧಾಮದಂತ ರಾಮಕೃಷ್ಣ ಆಚಾರ್ಯರು ಒಳ್ಳೆ ಒಂದು ಚಿಂತನೆ ಉಳ್ಳ ಜನ ಅಂತ ಅನ್ಸೋದಕ್ಕೆ, ರೈತ ಪರವಾಗಿ ಎಷ್ಟು ಕಾಳಜಿ ಅವರಿಗೆ ಇದೆ. ಅವರು ತಾನು ಅಭಿವೃದ್ಧಿ ಹೊಂದುವುದಲ್ಲದೆ ಈ ಭಾಗದ ರೈತರು ಅಭಿವೃದ್ಧಿ ಹೊಂದಬೇಕಂತ ಅವರ ಏನು ಉದ್ದೇಶ ಇದೆ, ಅದು ಇಲ್ಲಿ ನಡೆಯುವಂತ ರೈತ ಗೋಷ್ಠಿಗಳು, ಕೃಷಿಕರ ಗೋಷ್ಠಿಗಳು, ಕೃಷಿಕರ ಸನ್ಮಾನಗಳು, ಇವೆಲ್ಲ ನೋಡಿದ್ರೆ ಇದೆಲ್ಲ ಪೂರಕವಾದಂತಹ ಒಂದು ದೊಡ್ಡ ಕಾರ್ಯಕ್ರಮ. ನಮ್ಮ 2 ಜಿಲ್ಲೆಯಲ್ಲಿ ಇಂತಹ ಕಾರ್ಯಕ್ರಮ ಎಲ್ಲೂ ನಡೆದದ್ದು ನನಗೆ ಗೊತ್ತಾಗೋದಿಲ್ಲ. ಆದ್ರೆ ಇದು ಉತ್ತಮ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಮ್ಗೆ ಸಂತೋಷ ಆಗಿದೆ. ಈ ಭಾಗದ ಮಕ್ಕಳು, ವಿದ್ಯಾರ್ಥಿಗಳು ಅಭ್ಯಾಸಕ್ಕಾಗಿ ಬರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಮತ್ತೆ ಈ ಭಾಗದ ರೈತರು ಮತ್ತೆ ಇದನ್ನ ನೋಡಿ ನಾವೇನಾದ್ರೂ ಇದರಲ್ಲಿ ಇರುವಂತಹ ಉನ್ನತ ಮಟ್ಟದ ಗಿಡಗಳನ್ನು, ಸಸ್ಯಗಳ ಬಗ್ಗೆ ಒಂದು ನೆಟ್ಟು ನಮ್ಮಲ್ಲಿ ಏನಾದರೂ ಅಭಿವೃದ್ಧಿ ಪಡಿಸಬಹುದಾ ಅನ್ನುವ ಒಂದು ಚಿಂತನೆ ಉಳ್ಳಂತ ಎಲ್ಲ ಜನರು ಇಲ್ಲಿ ಬಂದಿದ್ದಾರೆ. ಶಾಲಾ ಮಕ್ಕಳು ಬಂದಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ತುಂಬಾ ಜನ ನಮಗೆ ಭೇಟಿಯಾದ್ರು ಈ ಭಾಗದಲ್ಲಿ. ಇದೊಂದು ಉನ್ನತ ದೊಡ್ಡ ಮಟ್ಟದ ಕಾರ್ಯಕ್ರಮ. ಇದು ಈ ರೀತಿಯ ಕಾರ್ಯಕ್ರಮಗಳು ರೈತರು ಇನ್ನಷ್ಟು ಕಡೆ ಮಾಡಲಿ. ಈ ರೀತಿಯ ಪರಿಸರಕ್ಕೆ ಪೂರಕವಾದಂತ ಪರಿಸರವನ್ನು ಉಳಿಸಿ ಮತ್ತೆ ಬೆಳೆಸುವ ಕೆಲಸ ಈ ಭಾಗದ ರೈತರಿಂದ ಮತ್ತಷ್ಟು ಆಗಲಿ ಅಂತ ನಾನು ಆಶಿಸ್ತೇನೆ. ನನ್ನ ಹೆಸರು ರಾಮಕೃಷ್ಣ ಭಟ್ ಅಮ್ಮುಜಿ. ಎಲ್ಲಿಂದ ಬಂದ್ರೆ ಹೇಳಿ? ನಮ್ದು ಗ್ರಾಮ ಕೆಂಜೂರು, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಈಗ ಈ ಒಂದು ನಾಗಮಂಡಲ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತದೆ ಈ ಕಾರ್ಯಕ್ರಮ? ನಾನು ನಿನ್ನೆ ಇವತ್ತು ನಾಳೆ ನಾಗಮಂಡಲ ಪ್ರೋಗ್ರಾಮ್ ಅಂತ ಬಂದದ್ದು. ಇಲ್ಲಿ ಬಂದು ನೋಡೋಕೆ ನಂಗೆ ತುಂಬಾ ಸಂತೋಷವಾಯ್ತು. ಯಾಕಂದ್ರೆ ನಾಗಮಂಡಲ ವ್ಯವಸ್ಥೆ ಮಾಡಿದ ರಾಮಕೃಷ್ಣ ಆಚಾರ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ನಾಗಮಂಡಲ ಊಟ, ಏನಾದ್ರು ಪ್ರೋಗ್ರಾಮು, ಯಕ್ಷಗಾನ, ಸಂಜೆ ದಕ್ಷಿಣ ಒಯ್ದುಕೊಂಡು ನಾಗಮಂಡಲ ಮಾಡ್ತಿದ್ವು. ಇಲ್ಲಿ ಇವತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಕೃಷಿ ಸಂಬಂಧಪಟ್ಟ ಮೇಳ ಮಾಡಿದ್ದಾರೆ. ಕೃಷಿ ಮೇಳ ಈ ಕಡೆ ಎಲ್ಲಾ ಶಾಲೆ 100 ಮೆಂಬರ್ಸ್ ಬಂದಿದ್ದಾರೆ. 1,2,000 ಜನ ಮಕ್ಕಳು ಬಂದಿದ್ದಾರೆ ಎಲ್ಲಾ ಶಾಲೆಯಲ್ಲಿ. ಆಮೇಲೆ ಬಂದ ಮಕ್ಕಳಿಗೆಲ್ಲ ಟಿಫಿನ್ ವ್ಯವಸ್ಥೆ ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಕೋಲ್ಡ್ ಕೊಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಊಟ ಕೊಟ್ಟಿದ್ದಾರೆ. ಮಕ್ಕಳಿಗೆಲ್ಲ ತರಬೇತಿ ಟ್ರೈನಿಂಗ್ ಕೊಟ್ಟದ್ದು ಗ್ರೇಟ್. ಯಾಕಂದ್ರೆ ಮಕ್ಕಳು, ಈಗಿನ ಮಕ್ಕಳಿಗೆ ಕೃಷಿ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ. ಆದ್ರೆ ಆ ಮಕ್ಕಳಿಗೆ ಉತ್ತಮವಾದ ವಿದ್ವಾಂಸನ ಕರೆಸಿ ಕೃಷಿ ಬಗ್ಗೆ ಮಾಹಿತಿ ತುಂಬಾ ಕೊಟ್ಟಿದ್ದಾರೆ. ಉತ್ತಮ ಕೃಷಿ ಮೇಳದ ಹಾಗೆ ಆಗಿದೆ. ಆದ್ರೆ ರಾಮಕೃಷ್ಣ ಆಚಾರ್ಯನ ಒಂದು ಬೇಡಿಕೆ, ಇವತ್ತು ಮಕ್ಕಳದ್ದು ಕೃಷಿ ಮೇಳ ಮಾಡಿದ್ರಿ ನೀವು, ಮುಂದಿನ ವರ್ಷ ನಿಮ್ಗೆ ಸಾಧ್ಯ ಆದ್ರೆ ಕೃಷಿ ಮೇಳವನ್ನೇ ಮಾಡಿಬಿಡಿ. ಕೃಷಿ ಮೇಳ ಮಾಡಿ ಈ ಬದಿ ಮಕ್ಕಳನ್ನೆಲ್ಲ, ಶಾಲೆ ಮಕ್ಕಳು ಬಂದು ನಾವು ಊರಿನ ರೈತರೆಲ್ಲ ಬಂದು ಒಂದು ಉತ್ತಮವಾದ ಪ್ರೋಗ್ರಾಮ್ ಮಾಡ್ಬೋದು. ಅದು ಅಲ್ಲದೆ ನೀವು ಒಳ್ಳೆ ಉತ್ತಮವಾದ ಕೃಷಿಕರಿಗೆ ನಿಮ್ಗೆ ಯಾವುದೋ ಒಂದು ಪೀಠ ಕೊಟ್ಟು, ರೈತ ಪೀಠ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡ್ತೀವಿ ಮಧ್ಯಾಹ್ನ ಮೇಲೆ. ಅದು ತುಂಬಾ ಸಂತೋಷ.
ಅಂತೂ ನಮ್ಮ ರಾಮಕೃಷ್ಣಾಚಾರ್ಯ ನಾವು ಎಷ್ಟು ಧನ್ಯವಾದ ಹೇಳಲು ಸಾಧ್ಯ ಇಲ್ಲ. ಆಮೇಲೆ ಇನ್ನೇನಂದ್ರೆ ಎಲ್ಲಾ ನಾಗನಿಗೂ ಕೃಷಿಗೂ ತುಂಬಾ ಸಂಬಂಧ. ನಮ್ಮ ನಾಗ ಅಂದ್ರೆ ಭೂಮಿಯ ಅಧಿದಾಯಕ ಲೆಕ್ಕ, ಭೂಮಿನ ನೋಡ್ಕೊಳ್ಳದೆ ನಾಗ ಅಂತ ಲೆಕ್ಕ. ನಾಗ ಮಂಡಲದಲ್ಲಿ ಕೃಷಿ ಬಗ್ಗೆ ಭಯಂಕರ ತುಂಬಾ ಒಳ್ಳೆ ರೀತಿ ಜವಾಬ್ದಾರಿ ತಗೊಂಡಿದ್ದಾರೆ. ಆ ನಾಗಮಂಡಲದ್ದು ನಾಗನ ಆಶೀರ್ವಾದಕ್ಕಿಂತ ಹೆಚ್ಚು ಕೃಷಿ ಮೇಳ ಮಾಡಿ ಕೃಷಿಕರು ತುಂಬಾ ಆಶೀರ್ವಾದ ಇದೆ. ರೈತ ಪೀಠ ಕೊಟ್ಟಿದ್ದಾರೆ, ಪ್ರತಿ ವರ್ಷ ರೈತ ಪೀಠ ಕೊಟ್ಟು ಕೃಷಿ ಮೇಳವನ್ನು ಆಚರಿಸುವಂತ ಶಕ್ತಿ ರಾಮಕೃಷ್ಣಾಚಾರ್ಯಗಿದೆ. ಅಂತೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮತ್ತಿಲ್ಲಿ ಸ್ವಯಂ ಸೇವಕರಾಗಲಿ ಎಲ್ಲ ಸಿಬ್ಬಂದಿ ತುಂಬಾ ವ್ಯವಸ್ಥಿತವಾಗಿ ನಾಗಮಂಡಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಈ ಮುನಿಯಾಲ್ ಬಗ್ಗೆ, ಗೋದಾಮ್ ಬಗ್ಗೆ, ರಾಮಕೃಷ್ಣಾಚಾರ್ಯ ಸಂಘಟಕರ ಬಗ್ಗೆ ತುಂಬಾ ಅನಂತ ಅಂತ ಧನ್ಯವಾದ. ನಮ್ ಜೊತೆ ಕೋಟಾ ವಿವೇಕ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಜಗದೀಶ್ ನಾವಡ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಇದೊಂದು ಮುನಿಯಾಲು ಗೋದಾಮದಲ್ಲಿ ನಡೆಯುತ್ತಿರುವಂತಹ ನಾಗಮಂಡಲ ಕಾರ್ಯಕ್ರಮ, ಹಾಗೆ ಜೊತೆಯಾಗಿ ನಡೆಯುತ್ತಿರುವಂತಹ ಕೃಷಿ ಚಟುವಟಿಕೆಗಳ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲಿನ ವ್ಯವಸ್ಥೆ ನನಗೆ ಇಲ್ಲಿ ಬಂದ ನಂತರ ನನಗೆ ಅದ್ಭುತ ಅನಿಸ್ತು. ತುಂಬಾ ಚೆನ್ನಾಗಿ ಒಂದು ಅರೇಂಜ್ಮೆಂಟ್ ಮಾಡಿರ್ತಾರೆ. ಅದರ ಮುಖ್ಯಸ್ಥರಾದ ಶ್ರೀ ರಾಮಕೃಷ್ಣ ಆಚಾರ್ಯ ಉದ್ಯಮಿಗಳು ಅದ್ಭುತವಾದ ವ್ಯವಸ್ಥೆ. ಇದು ಬರೀ ಧಾರ್ಮಿಕ ಅಲ್ಲ, ಅದ್ರ ಜೊತೆಯಲ್ಲಿ ಸಾಂಸ್ಕೃತಿಕ ಮತ್ತೆ ಸಾಹಿತ್ಯಿಕ ಮತ್ತೆ ಕೃಷಿ, ಅದರಲ್ಲಿ ಮುಖ್ಯವಾಗಿ ಕೃಷಿಗೆ ಒತ್ತು ನೀಡಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಈ ಗೋದಾಮ ಪರಿಸರ ಅನ್ನುವಂಥದ್ದು ಒಂದು ರೀತಿಯ ಒಂದು ಸ್ವರ್ಗದ ರೀತಿಯಲ್ಲಿ ಕಾಣಿಸ್ತಾ ಇದೆ. ತುಂಬಾ ಹಸಿರಾಗಿದೆ, ಎಲ್ಲರಿಗೂ ಒಂದು ಸ್ಫೂರ್ತಿ ಕೊಡುವಂಥದ್ದು ಒಂದು ವ್ಯವಸ್ಥೆ ಇದೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿನ್ನಿಂದ ನಡೀತಾ ಇದೆ. ನಾಳೆ ನಾಗಮಂಡಲ ಕಾರ್ಯಕ್ರಮ ಇರುತ್ತೆ. ಎಲ್ಲ ವ್ಯವಸ್ಥೆಗಳು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇರುವುದರಿಂದ ಇನ್ನಷ್ಟು ಜನ ಬರ್ಬೇಕನ್ನುವಂತ ಅಭಿಲಾಷೆ ನಂದಾಗಿರುತ್ತೆ. ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ಸಂಪನ್ನಗೊಳ್ಳಿ ಅಂತ ನಾನು ಹಾರೈಸ್ತೇನೆ. ಓಕೆ ಸರ್, ಇವತ್ತು ಇಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕೃಷಿ ಗೋಷ್ಠಿಗಳು ನಡೀತಿದೆ. ಈ ಭಾಗದ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ನೀವು ಅವರು ಪ್ರಾಂಶುಪಾಲರಾಗಿ ಇಂತಹ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಎಷ್ಟು ಅವಶ್ಯವಾಗಿದೆ ಇತ್ತೀಚಿನ ದಿನದಲ್ಲಿ? ನಿಜ, ಇವಾಗ ವಿದ್ಯಾರ್ಥಿಗಳಿಗೆ ಒಂದು ಮೂಲಭೂತವಾಗಿ ಅದರ ಒಂದು ಜ್ಞಾನ, ಒಂದು ಪರಿಕಲ್ಪನೆ ಕೂಡ ಇಲ್ಲ. ಆಲೂಗಡ್ಡೆ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಮರದಲ್ಲಿ ಬರ್ತದೆ ಅನ್ನುವ ಒಂದು ಸ್ಥಿತಿಗೆ ಮಕ್ಕಳು ಬಂದಿದ್ದಾರೆ. ಅದರಿಂದ ಇಂಥ ಒಂದು ಕೃಷಿಯನ್ನ ನೋಡಿ ಅದರ ಬಗ್ಗೆ ವಿಶೇಷವಾದ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಪೂರಕವಾದ ಒಂದು ವ್ಯವಸ್ಥೆ ಆಗಿರುತ್ತೆ. ಅದರ ನಿಟ್ಟಿನಲ್ಲಿ ನಮ್ಮ ಒಂದು ಕಾಲೇಜಲ್ಲಿ ಕೂಡ ಇದೇ ರೀತಿಯ ನಾವು ಒಂದು ಫ್ರೂಟ್ ಗಾರ್ಡನ್, ಒಂದು 70 ರೀತಿಯ ಬೇರೆ ಬೇರೆ ರೀತಿಯ ತಳಿಗಳನ್ನು ಕೂಡ ನೆಟ್ಟು ನಾವು ಸಾಕ್ತಾ ಇದ್ದೇವೆ. ಅದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ನೋಡ್ಲಿಕ್ಕೆ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನನಗೂ ತುಂಬಾ ಸ್ಫೂರ್ತಿ ಇಲ್ಲಿ ಸಿಕ್ಕಿರ್ತದೆ. ತುಂಬಾ ಖುಷಿಯಾಗಿದೆ. ಎಲ್ಲಿಂದ ಬಂದ್ರಿ ನೀವು? ಅಂದ್ರೆ ಇಲ್ಲಿಯ ಕಾರ್ಯಕ್ರಮ ನೋಡ್ಲಿಕ್ಕೆ ಅಂತ ಬಂದ್ರೆ ಅಥವಾ ಜನರನ್ನು ಕರ್ಕೊಂಡು ಬಂದ್ರೆ? ನಾನು ಜನರನ್ನು ಕರ್ಕೊಂಡು ಬಂದೆ. ಓಕೆ, ಜನರನ್ನು ಕರ್ಕೊಂಡು ಬಂದ್ರಿ. ಅಂದ್ರೆ ಇಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ತಿದೆ. ಸೊ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ? ನಾಗಮಂಡಲ ಆಗ್ತಿದೆ, ಕೃಷಿ ಗೋಷ್ಠಿಗಳು ನಡೀತಾ ಇದೆ, ಬಹಳಷ್ಟು ಜನ ಇಲ್ಲಿಗೆ ಬರ್ತಿದ್ದೀರಿ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ? ಇದು ಒಳ್ಳೆ ಕಾರ್ಯಕ್ರಮ. ಅದು ಇಲ್ಲಿ ಬಂದು ನೋಡುವಾಗ ನನಗೆ ಖುಷಿ ಆಯ್ತು. ಪರಿಸರ ಇಲ್ಲಿದ್ದು ತುಂಬಾ ಖುಷಿ ಆಯ್ತು ನನಗೆ. ವೀಕ್ಷಕರೇ, ನಾಳೆ ಅಂದ್ರೆ ಫೆಬ್ರವರಿ 21ರಂದು ರಾತ್ರಿ ಈ ಗೋಧಾಮದಲ್ಲಿ ಪಾರಂಪರಿಕ ಸಂಪ್ರದಾಯದಂತೆ ದೊಂದಿ ಬೆಳಕಿನಲ್ಲಿ ಏಕಪವಿತ್ರ ಶ್ರೀಮನ್ ನಾಗಮಂಡಲ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ನಾಗಮಂಡಲದ ಸಿದ್ಧತೆಗಳು ಯಾವ ರೀತಿ ನಡೆಯುತ್ತಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ಮುನಿಯಾಲು ಗೋದಾಮದಲ್ಲಿ ನಾಳೆ ನಡೆಯುವಂತಹ ಶ್ರೀಮನ್ ನಾಗಮಂಡಲ ಕಾರ್ಯಕ್ರಮದ ಅಂಗವಾಗಿ ನಿನ್ನೆಯಿಂದ ನಡೆಯುತ್ತಿರುವಂತಹ ಮುಖ್ಯವಾಗಿ ಕೃಷಿ ಆಧಾರಿತ ಕಾರ್ಯಕ್ರಮಗಳು, ಕೃಷಿ ಗೋಷ್ಠಿಗಳು, ರೈತಪೀಠ ಪ್ರಶಸ್ತಿ ಪ್ರದಾನ, ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದು ಬಂದಿರುವಂತಹ ಎಲ್ಲರಿಗೂ ವಿಶೇಷವಾದ ಭೋಜನ ವ್ಯವಸ್ಥೆ ಆಗಿರ್ಬೋದು, ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿದ್ದು ಈ ಬಗ್ಗೆ ಇಲ್ಲಿ ಬಂದಿರುವಂತಹ ಜನ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಎಂಬುದನ್ನು ನೀವು ನೋಡಿದ್ರೆ. ಇದಾಗಿತ್ತು ಈ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.